ಈಗ ಆಲ್ರೆಡಿ 5 ಗ್ಯಾರಂಟಿಗಳನ್ನ ನೀಡಿರುವಂತಹ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆಯನ್ನ ನೀಡೋದಕ್ಕೆ ಹೊರಟಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಗ್ಯಾರಂಟಿ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬಂಪರ್. ಗೃಹಲಕ್ಷ್ಮಿಯರಿಗೆ ಬಜೆಟ್ನಲ್ಲಿ ಸೀರೆ ಭಾಗ್ಯ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದು 6ನೇ ಭಾಗ್ಯ ಆಯ್ತು. ವರ್ಷಕ್ಕೆ 2 ಸೀರೆ ನೀಡುವ ಯೋಜನೆಯನ್ನ ಘೋಷಿಸುವ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಯೋಜನೆಯಡಿ 2,000ವನ್ನ ಈಗ ಆಲ್ರೆಡಿ ಸರ್ಕಾರ ಕೊಡ್ತಾ ಇದೆ. 1.24 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಸರ್ಕಾರ ಕೊಡ್ತಾ ಇದೆ. ಇದೀಗ ವರ್ಷಕ್ಕೆ 2 ಸೀರೆ ನೀಡೋ ಯೋಜನೆಯನ್ನ ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಮಹಿಳೆಯರಿಗಾಗಿ ಸೀರೆ ಭಾಗ್ಯ ಯೋಜನೆಗೆ ಚಿಂತನೆಯನ್ನ ನಡೆಸ್ತಾ ಇದೆ ಸರ್ಕಾರ. ಲಕ್ಷ್ಮೀ ಸ್ವಸಹಾಯ ಸಂಘಗಳ ಮೂಲಕ ಸೀರೆಯನ್ನ ವಿತರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೀರೆ ಭಾಗ್ಯ ಇದು ಯಾವ ಭಾಗ್ಯನೋ ನನಗೆ ಗೊತ್ತಿಲ್ಲ. ಅದ್ರ ಬದಲು ಆರೋಗ್ಯಕ್ಕೆ ಮತ್ತೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಮಹಿಳೆನೂ ದುಡಿತಾಳೆ, ಪ್ರತಿಯೊಬ್ಬ ಮಹಿಳೆನೂ ಸೀರೆಯನ್ನ ಖರೀದಿ ಮಾಡ್ತಾರೆ. ಆದರೆ ಯಾವ ಸೀರೆಯನ್ನ ಕೊಡ್ತಾರೆ ಇವರು, ವರ್ಷಕ್ಕೆ 2 ಸೀರೆ ಅಂತಂದ್ರೆ ಯಾವ ಸೀರೆ ಅದು ಅಂತ ಇಲ್ಲಿ ಯೋಚನೆ ಮಾಡಬೇಕು. ಸೊ ಅಫ್ಕೋರ್ಸ್ ಮಹಿಳೆಯರಿಗೆ ಸೀರೆ ಅಂತಂದ್ರೆ ಬಹಳ ಖುಷಿ ಇರುತ್ತೆ. ಯಾರು ಯಾವುದೇ ಸೀರೆ ಕೊಟ್ಟರು ಒಂಥರ ಸಂತೋಷವಾಗಿ ಅದನ್ನು ಉಟ್ಕೊಳ್ತಾರೆ. ಆದರೆ ಸರ್ಕಾರ ಬಜೆಟ್ನಲ್ಲಿ ಈ ರೀತಿ ಘೋಷಣೆ ಮಾಡಿದ್ರೆ ಅದಕ್ಕೂ ಪರ ವಿರೋಧಗಳ ಆಬ್ವಿಯಸ್ಲಿ ಚರ್ಚೆ ಆಗೇ ಆಗುತ್ತೆ. ನೋಡೋಣ ನಾಳಿನ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡ್ತಾರೆ ಅಂತ ಹೇಳಿ.